ಬೆಂಗಳೂರಲ್ಲಿ ಈಗ ಆಲ್ರೆಡಿ ಮ್ಯಾಂಗೋ ಸೀಸನ್ ಶುರು ಆಯಿತು. ಮ್ಯಾಂಗೋ ಅಂತ ಹೇಳಿದ್ರೆ ಸಾಕು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಫೇವ್ರೆಟ್ ಹಣ್ಣು. ಯಾರೇ ಆದರೂ ಕೂಡ ಒಂದ್ಸಲಿ ಸೀಸನಲ್ಲಿ ತಿನ್ನಲೇಬೇಕು ಅಂತ ಅಂದ್ಕೊಳ್ಳುವಂಥ ಹಣ್ಣು. ಈಗ ಅದಕ್ಕೋಸ್ಕರನೇ ಏನು ಲಾಲ್ಬಾಗ್ನಲ್ಲಿ ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಲಾಲ್ಬಾಗ್ನಲ್ಲಿ ಇವತ್ತಿನಿಂದ 10ನೇ ತಾರೀಕುವರೆಗೂ ಕೂಡ ಮ್ಯಾಂಗೋ ಮೇಳ ಹಾಗೆ ಹಲಸಿನ ಮೇಳವನ್ನು ಆಯೋಜನೆ ಮಾಡಿರುವಂತಹದ್ದು. ಒಂದು ರೀತಿಯಲ್ಲಿ ಮ್ಯಾಂಗೋ ಅಂತ ಹೇಳಿದ್ರೆ ಸ್ಪೆಷಲ್, ಯಾಕಂತ ಹೇಳಿದ್ರೆ ಹೆಸರಲ್ಲೇ ಇದೆ ಹಣ್ಣಿನ ರಾಜ ಅಂತ ಹೇಳಿ. ಹೀಗಾಗಿ ಮ್ಯಾಂಗೋದ ನಾವು ಸಾಮಾನ್ಯವಾಗಿ ಒಂದೋ ಎರಡೋ ವೆರೈಟೀಸ್ ಮ್ಯಾಂಗೋಗಳನ್ನ ನೋಡಿರ್ತೀವಿ, ಆದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಮ್ಯಾಂಗೋ ವೆರೈಟೀಸ್ಗಳು ಇಲ್ಲಿರುವಂಥದ್ದು. ರಸ್ಪುರಿ ಆಗಿರ್ಬೋದು, ಮಲ್ಗೋವಾ ಆಗಿರ್ಬೋದು, ಆನ್ಫೋಸ್ ಆಗಿರ್ಬೋದು, ಒಂದೊಂದು ವೆರೈಟಿ ತಿಂದರೂ ಕೂಡ ಬಾಯಲ್ಲಿ ಒಂದು ರೀತಿಯಲ್ಲಿ ನೀರಿರಿಸುವಂಥ ಒಂದೊಂದು ಟೇಸ್ಟ್ ಕೂಡ, ಹಾಗೆ ಎಲ್ಲವೂ ಕೂಡ ಬಹಳ ಸ್ವೀಟ್ ಆಗಿರುವಂಥದ್ದು. ಹಾಗೆ ಮುಖ್ಯವಾಗಿ ಈ ಹಣ್ಣುಗಳು ರೈತರಿಂದ ನೇರವಾಗಿ ಇಲ್ಲಿ ಮಾರಾಟ ಆಗ್ತಾ ಇರುವಂಥದ್ದು. ಯಾವುದೇ ರೀತಿ ಇಲ್ಲಿ ಕೆಮಿಕಲ್ಸ್ನ ಬಳಸಿಲ್ಲ, ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಹಣ್ಣನ್ನು ಮಾಡಿರುವಂತಹದ್ದು. ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ ಬೆಂಗಳೂರು ಜನಕ್ಕೆ ಎಲ್ಲೂ ಕೂಡ ಈ ರೀತಿಯ ಹಣ್ಣುಗಳು ಸಿಗೋದಿಲ್ಲ. ಎಲ್ಲವೂ ಕೂಡ ಕೆಮಿಕಲ್ಸ್ ಆಗಿ ಮಾರಾಟ ಮಾಡುವಂತಹ ಹಣ್ಣುಗಳೇ ಹೆಚ್ಚಾಗಿ ಸಿಗುವಂತಹದ್ದು. ಇಂತಹ ಸಂದರ್ಭದಲ್ಲಿ ಲಾಲ್ಬಾಗ್ ರೈತರಿಂದ ನೇರವಾಗಿ ಸಿಗಲಿ ಅಂತ ಹೇಳಿ, ಅದು ನಮ್ಮ ಜನರಿಗೆ ನ್ಯಾಚುರಲ್ ಆಗಿರುವಂತಹ ಹಣ್ಣು ಸಿಗಲಿ ಅಂತ ಹೇಳಿ ಈ ಒಂದು ಮಾವಿನ ಮೇಳವನ್ನು ಆಯೋಜನೆ ಮಾಡ್ತಾ ಇರುವಂತಹದ್ದು. ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ವೆರೈಟಿ ಮಾವಿನ ಹಣ್ಣು ಆಗಿರ್ಬೋದು, ಮಾವಿನಕಾಯಿ ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇರುವಂತಹದ್ದು. ಹಾಗೆ ಬೆಲೆಯೂ ಕೂಡ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಕಡಿಮೆ ರಿಯಾಯಿತಿ ದರದಲ್ಲಿ ಇಲ್ಲಿ ಸಿಗ್ತಾ ಇರುವಂತಹದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಮ್ಯಾಂಗೋ ಖರೀದಿಗೆ ಇಲ್ಲಿ ಜನರು ಕೂಡ ಮುಗಿಬಿದ್ದಿರುವಂತಹದ್ದು. ಹಾಗೆ ಎಲ್ಲರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನ ಇಲ್ಲಿ ಖರೀದಿ ಮಾಡ್ತಾ ಇರುವಂತಹದ್ದು. ನಾನು ಕೂಡ ಮಾರಾಟಗಾರನ ಮಾತಾಡ್ತಾ ಹೋಗ್ತೀನಿ. ಸರ್, ನೋಡ್ತಾ ಇದ್ರೆ ಫುಲ್ ಬ್ಯುಸಿ ಆಗಿದ್ದೀರಾ, ಹೇಗಿದೆ ಸರ್ ವ್ಯಾಪಾರ? ಇವಾಗ ಪರವಾಗಿಲ್ಲ ಮೇಡಮ್ನವ್ರೆ. ಹಾಂ, ಇವಾಗ ಬೆಳಗ್ಗೆಯಿಂದ ಇವತ್ತೇ ಸ್ಟಾರ್ಟು, ಚೆನ್ನಾಗಿ ವ್ಯಾಪಾರ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ತಾನೇ ಬರ್ತಾ ಇದೆ ಜನ, ಬೆಳಗ್ಗೆಯಿಂದ ಕಡಿಮೆ, ಇವಾಗ ಚೆನ್ನಾಗಿ ಆಗ್ತಾ ಇದೆ. ಓಕೆ ಸರ್, ಯಾವೆಲ್ಲ ವೆರೈಟಿ ನಿಮ್ಮ ಅಂಗಡಿಲಿ ಇದೆ ಸರ್? ನಮ್ಮ ಹತ್ರ ಆಲ್ಫಾನ್ಸೋ ಇದೆ, ಮಲ್ಲಿಕಾ ಇದೆ, ರಸ್ಪುರಿ ಇದೆ, ಬೇನಿಷ ಅಂದರೆ ಬಂಗನಪಲ್ಲಿ ಇದೆ, ದಸೇರಿ ಇದೆ, ಸೇಂದೂರ ಇದೆ, ಸಕ್ಕರೆಗುತ್ತ ಇದೆ, ಇಮಾಮ್ ಪಸಂದ್ ಇದೆ, ಅಮರಪಾಲಿ ಇದೆ, ಮಲ್ಗೋಬಾ ಇದೆ. ಓಕೆ ಸರ್, ಇದರಲ್ಲಿ ಕಾಸ್ಟ್ಲಿ ಹಣ್ಣು ಯಾವುದು ಮತ್ತೆ ಎಷ್ಟು ರೂಪಾಯಿ ಸರ್? ಇಮಾಮ್ ಪಸಂದ್ ಕಾಸ್ಟ್ಲಿ, 250 ರೂಪಾಯಿ kg. ಓಕೆ, ಅಂದರೆ ಯಾವ ಒಂದು ಕಾರಣಕ್ಕೆ ಅಷ್ಟೊಂದು ರೇಟ್? ಅದು ಭಾರಿ ಸ್ವೀಟು, ಭಾರಿ ಅದು ಫಸಲು ಬಿಡೋದು ಕಡಿಮೆ. ಅದು ಒಂದು ಗಿಡಕ್ಕೆ ಸುಮಾರು ಅಂದರೆ ಒಂದು 10 kg ಬಂದರೆ ಜಾಸ್ತಿ, 20 kg ಅಂದರೆ ಯಾವುದೋ ಒಂದು ಬರೋದು, ಅದರಿಂದ ಅದು ಜಾಸ್ತಿ ಮೇಡಮ್. ಕ್ವಾಲಿಟಿನೂ ಹಂಗೆ ಇರುತ್ತೆ, ಸ್ವೀಟು ಎಲ್ಲ ಮ್ಯಾಂಗೋಗಿನ ಜಾಸ್ತಿ ಸ್ವೀಟು. ಓಕೆ ಸರ್, ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ರೈತರಿಂದ ನೇರವಾಗಿ ಮಾರಾಟ ಆಗೋದು, ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸಿಲ್ಲ ಅಂತ ಹೇಳಿ. ನಾವು ರೈತರು ಫಾರ್ಮರ್ ತೋಟದಿಂದ ಡೈರೆಕ್ಟಾಗಿ ತಂದು ಇಲ್ಲೇ ಯಾವುದೇ ಕೆಮಿಕಲ್ ಹಾಕೋದಿಲ್ಲ. ನಾವು ಬರೀ ಹುಲ್ಲಲ್ಲಿ ಹಣ್ಣು ಮಾಡೋದು. ನಾವು ಅದರಿಂದ ಡೈರೆಕ್ಟ್ ಗ್ರಾಹಕರಿಗೆ ಹಂಗೆ ನಾವು ಕೊಡೋದು, ಡೈರೆಕ್ಟಾಗಿ ರೈತರಿಂದ ಗ್ರಾಹಕರಿಗೆ ನೇರವಾಗಿ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಮತ್ತು ಆಪ್ಕಾಮ್ಸ್ಗಿನ್ನ ಇನ್ನೂ ಕಡಿಮೆ ರೇಟ್ ಕೊಡ್ತೀವಿ ನಾವು. ಆಪ್ಕಾಮ್ಸ್ 50 ಇದ್ದರೆ ಇಲ್ಲಿ ನಾವು 45 ಇರುತ್ತೆ, ಇನ್ನು 5, 10, 20 ಕಡಿಮೆನೇ ಕೊಡ್ತೀವಿ. 5 ರೂಪಾಯಿ 10 ರೂಪಾಯಿ ಕಡಿಮೆನೇ, ಆಪ್ಕಾಮ್ಸ್ಗಿನ್ನ ಕಡಿಮೆ ರೇಟು. ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇರುತ್ತೆ. ಇಲ್ಲಿ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ. ಬರೀ ನಾವು ಇದು ನೋಡಿ ಕವರ್ ಇದೆ, ಇದು ನೋಡಿ ಕವರ್ ಹಾಕಿದ್ದೀವಿ, ಪ್ರತಿಯೊಂದು ಕಾಯಿಗೆ ಕವರ್ ಹಾಕ್ತೀವಿ. ಇದರಲ್ಲಿ ಏನು ಗೀಜಿ ಏನು ನೊಣ ಯಾವುದು ಇದಕ್ಕೆ ಟಚ್ ಮಾಡಲ್ಲ. ಹಣ್ಣಾದ ಮೇಲೆ ನೀವು ಎಷ್ಟು ದಿವಸ ಇಟ್ಟರು ಮೆತ್ತಗಾಗ್ಬೋದೇ ಹೊತ್ತು ಹುಳು ಬೀಳಲ್ಲ. ಇದರಲ್ಲಿ ಕವರ್ ಹಾಕಿರೋದು, ಕವರು ಸಣ್ಣ ಕಾಯಿ ಇದ್ದಾಗೆ ಕವರ್ ಹಾಕ್ತೀವಿ ಇದಕ್ಕೆ. ನೋಡಿ ಕಲರು ಅಷ್ಟೇ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸು. ಇದು ನೋಡಿ, ಇದಕ್ಕೆ ಕವರ್ ಹಾಕಿಲ್ಲ, ಇದು ಕವರ್ ಹಾಕಿರೋದು, ಇದು ಕವರ್ ಹಾಕಿಲ್ಲ. ಇದು ಎಷ್ಟು ಕಲರ್ ಇದೆ, ಇದೆಷ್ಟು ಕಲರ್ ಇದೆ ನೋಡಿ. ಇದು ಯಾವುದೇ ಥರ ಊಜಿ ಇರಲ್ಲ ಇದಕ್ಕೆ, ನೊಣ ಗಿಣ ಚುಚ್ಚಲ್ಲ ಇದಕ್ಕೆ. ಫುಲ್ಲು ಸಣ್ಣ ಕಾಯಿ ಇದ್ದಾಗೆ ಇದು ಕವರ್ ಹಾಕಿರ್ತೀವಿ, ಇದು ಕವರ್ ಹಾಕಿಲ್ಲ. ಓಕೆ ಸರ್, ಇದಿಷ್ಟು ಏನು ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಅದ್ರ ಜೊತೆ ನೀವು ನೋಡ್ಬೋದು ಗ್ರಾಹಕರ ಮುಖದಲ್ಲೂ ಕೂಡ ಅಷ್ಟೇ ಖುಷಿ ಇದೆ. ಸರ್, ಮಾವಿನ ಮೇಳಕ್ಕೆ ಬಂದಿದ್ದೀರಾ? ಹೌದು, ತಗೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರ್ತೀವಿ. ಇದು ವರ್ಷ ಮಾಡ್ತಾ ಇರ್ತಾರೆ. ನಾನು ರಿಟೈರ್ಡ್ ಇದೆ, ಡಿಪಾರ್ಟ್ಮೆಂಟಲ್ಲಿ ಇದ್ದವನು, ರಿಟೈರ್ಡ್ ಆಗಿದ್ದೇನೆ. ಅಂದರೆ ಚೆನ್ನಾಗಿದೆ. ಇದ್ರಾಗ ನಮ್ಮ ಡಿಪಾರ್ಟ್ಮೆಂಟ್ ನಾವು ಬರ್ದಲ್ಲ, ನಾವು ಇನ್ನೇ ಯಾಕೆ ಮಾಡೋದು, ನಮ್ಗೆ ಖುಷಿ ಇದೆ. ಇಲ್ಲಿ ಬರೋ ಆಫೀಸರ್ಸ್ಗೆಲ್ಲ ಒಳ್ಳೆ ಇದೆಲ್ಲ ಇದೆ. ಅದಕ್ಕೋಸ್ಕರ ನೀವು ಹಂಗಾರೆ ಡಿಪಾರ್ಟ್ಮೆಂಟ್ ಅವ್ರು ಅಂದರೆ ತುಂಬ ಮಾವು ಮೇಳ ನೋಡಿರ್ತೀರಾ, ತುಂಬ ಮಾವಿನ ಹಣ್ಣು ತಿಂದಿರ್ತೀರಾ. ನಿಮ್ಮ ಫೇವ್ರೇಟ್ ಯಾವುದು ಸರ್? ಹೌದು, ಇದು ಬಾದಾಮಿ ಅಂದರೆ ಒಳ್ಳೆ ಇದಿರ್ತದೆ, ಚೆನ್ನಾಗಿರ್ತದೆ ಬಾದಾಮಿ. ಅದು ತೊಗೊಂಡ್ರೆ ಒಂಥರ ಊಟಕ್ಕೆ ಮತ್ತು ಇದಕ್ಕೆಲ್ಲ ಚೆನ್ನಾಗಿರ್ತದೆ. ನಾವು ಏನು ಮಾಡ್ತೀವಿ, ಇದು ಒಂಥರ ಒಳ್ಳೆಯದೇ, ಇದರಿಂದ ತೊಗೊಂಡಿದ್ದೀನಿ. ಓಕೆ ಸರ್, ಬೆಲೆ ಹೇಗಿದೆ ಸರ್? ಪರವಾಗಿಲ್ಲ. ನಾವು ಈಗ ಒಳ್ಳೆ ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಇವರು ಯಜಮಾನರು.
ತುಂಬ ನನಗೆ ಖುಷಿ ಆಯ್ತು ನನಗೆ. ಹಾಂ, ಇದಿಷ್ಟು ಕೂಡ ಗ್ರಾಹಕರು ಕೂಡ ಹೇಳ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರುವಂಥದ್ದು, ಯಾಕಂದರೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಿದೆ, ಹಾಗೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿರುವಂತಹ ಹಣ್ಣು ಇಲ್ಲಿ ಎಲ್ಲರಿಗೂ ಕೂಡ ದೊರೀತಾ ಇರುವಂಥದ್ದು. ನೀವು ಕೂಡ ಬನ್ನಿ, ಲಾಲ್ಬಾಗ್ನಲ್ಲಿ ನಡೀತಿರುವಂತಹ ಮಾವು ಮೇಳದಲ್ಲಿ ಭಾಗಿಯಾದರೆ ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂತಹ ನೇರವಾಗಿ ರೈತರಿಂದ ನಿಮಗೆ ಸಿಗುವಂತಹ ಹಣ್ಣು ಇಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಏನು ಜೂನ್ 10ರವರೆಗೂ ಕೂಡ ಈ ಒಂದು ಲಾಲ್ಬಾಗ್ನಲ್ಲಿ ಮಾವು ಮೇಳ ನಡೆಯುತ್ತೆ. ನೀವು ಕೂಡ ಭಾಗವಹಿಸಿ ನಿಮಗೆ ಬೇಕಾದಂತಹ ಹಣ್ಣುಗಳನ್ನ ತಿನ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.